ಎಲ್ಲರಿಗೆ ನಮಸ್ಕಾರಗಳು. ನಾನು ಬೆಳಗಾವಿಯಿಂದ ಕುಶ್ ಎಂ ದುರ್ಗಿ. ನನ್ನ ಕಾವ್ಯನಾಮಿದೆ ಅಂಕುಶ್ ದುರ್ಗಿ. ಇತ್ತೀಚೆಗೆ ನಾನು ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಈ ಹೆಸರಿನಿಂದ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ 4 ಭಾಷೆಗಳಲ್ಲಿ ವಿಡಿಯೋಸ್ ಅನ್ನ ಮಾಡಿಕೊಡ್ತಾ ಇದ್ದೇನೆ. ಬೇರೆ ಬೇರೆ ವಿಷಯಗಳ ಮೇಲೆ, ಬೇರೆ ಬೇರೆ ವಿಚಾರಗಳ ಮೇಲೆ ಬಹಳಷ್ಟು ವಿಡಿಯೋಸ್ ಆಲ್ರೆಡಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಒಟ್ಟಿಗೆ 4 ಚಾನಲ್ ಇವೆ. ನಾನು ಒಂದು ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ ಇದೆ. 4 ಭಾಷೆಗಳಲ್ಲಿ ಅದರಲ್ಲಿ ಲೆಕ್ಚರ್ ಸಿಗ್ತವೆ ಬೇರೆ ಬೇರೆ ವಿಷಯಗಳ ಮೇಲೆ. ವಿಶೇಷವಾಗಿ ವೇದಿಕ್ ಮ್ಯಾಥ್ಸ್ ಮತ್ತು ಸ್ಟಡಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್, ಓದಿದನ್ನ ಮರಿಲೇಬಾರದು, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್, ಟೈಮ್ ಟೇಬಲ್ ಹೇಗೆ ಮ್ಯಾನೇಜ್ ಮಾಡಬೇಕು, ಹೀಗೆ ಬಹಳಷ್ಟು ವಿಡಿಯೋಸ್ ಇವೆ. ಜೊತೆಗೆ ಇನ್ನೊಂದು ಇತ್ತೀಚೆಗೆ ನಾನು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದೇನೆ, ವಿಶೇಷವಾಗಿ ಮರಾಠಿ ಮೀಡಿಯಂಗಾಗಿ. ಅದು ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ಆಮೇಲೆ ಫೇಸ್ಬುಕ್ ಇದೆ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಕೂಡ ಅಂಕುಶ್ ದುರ್ಗಿ ಇದೆ. ಸೊ ವಿಶೇಷವಾಗಿ ಈ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ, ಇದರಲ್ಲಿ ನಾನು ಇವಾಗ ನಿಯರ್ಲಿ 500+ ವಿಡಿಯೋಸ್ ಅನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಇವತ್ತು ಕೂಡ ಒಂದು ವಿಶೇಷವಾದ ಒಂದು ಗಣಿತದ ಯಾವ ರೀತಿ ನಾವು ವಿಡಿಯೋನ ಅರ್ಥ ಮಾಡ್ಕೋಬೇಕು, ಗಣಿತದ ಬೇರೆ ಬೇರೆ ನಿಯಮಗಳನ್ನು ಹೇಗೆ ತಿಳ್ಕೋಬೇಕು, ಆ ಗಣಿತದ ಅನೇಕ ಕಠಿಣವಾದಂಥ ಎಲ್ಲ ಸ್ಟೆಪ್ಸ್ ಅನ್ನ ಬಹಳ ಸರಳ ಪ್ರಮಾಣದಲ್ಲಿ, ಸರಳ ರೂಪದಲ್ಲಿ ನಾವು ಹೇಗೆ ಬಿಡಿಸ್ಕೋಬೇಕು, ತಿಳ್ಕೋಬೇಕು ಮತ್ತು ಬಹಳ ದಿನವರೆಗೆ ಅದು ನಮ್ಮ ಹತ್ರ ಉಳಿಬೇಕು. ಆ ಲೆಕ್ಕಕ್ಕಾಗಿ ನಾನು ಸಾಮಾನ್ಯವಾಗಿ ನಮ್ಮ ಭಾರತೀಯ ಗಣಿತ ಪದ್ಧತಿ ಮೀನ್ಸ್ ವೇದ ಗಣಿತ, ವೇದಿಕ್ ಮ್ಯಾಥಮೆಟಿಕ್ಸ್, ಅದರನ್ನ ನಾನು ಈ ನಮ್ಮ ದಿನನಿತ್ಯದ ಶಾಲೆಯ ಗಣಿತನ್ನ ಬಿಡಿಸ್ಲಿಕ್ಕೆ ಎಷ್ಟು ಸರಳವಾಗಿ ಸಹಜವಾಗಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ನಾನು ಅದನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಲೆಕ್ಕಗಳನ್ನ ಸರಿ ಕ್ರಮದಲ್ಲಿ ಬಿಡಿಸ್ಕೊಡ್ಲಿಕ್ಕೆ ಅಥವಾ ವಿದ್ಯಾರ್ಥಿಗಳಿಗೆ ತಿಳಿಬೇಕು. ಜೊತೆಗೆ ಈ ಎಲ್ಲ ಟೆಕ್ನಿಕ್ಸ, ಟ್ರಿಕ್ಸ, ಮೆಥಡ್ಸ, ಐಡಿಯಾಸ ನಮ್ಮ ಎಲ್ಲ ಸ್ಟೂಡೆಂಟ್ಸ, ಪೇರೆಂಟ್ಸ್, ಟೀಚರ್ಸ್ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗ್ತವೆ. ಅದಕ್ಕೆ ಇಲ್ಲಿವರೆಗೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ಅಂಕುಶ್ ದುರ್ಗಿ ಅಂತ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ನೆಕ್ಸ್ಟ್ ನಿಮಗೆ ಲೈಕ್ ಆದ್ರೆ ಲೈಕ್ ಅನ್ನ ಮಾಡಿ ಎಲ್ಲರಿಗೆ ತಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್, ನೇಬರ್ಸ್ ಯಾರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಇವತ್ತು ನಾವು ನಂಬರ್ಸ್ ಅನ್ನ ಹೇಗೆ ಕೂಡಿಸ್ಬೇಕು ಅನ್ನೋದು ಒಂದು ಟ್ರಿಕ್ ಅನ್ನ ಯೂಸ್ ಮಾಡೋಣ. ವಿಶೇಷವಾಗಿ ಈ ಕೂಡಿಸೋದ್ರಲ್ಲಿ ಇದು ಬಹಳ ನಮಗೆ ದೊಡ್ಡ ಸಹಕಾರಿಯಾಗುತ್ತೆ, ಇದು ಹೆಲ್ಪ್ಫುಲ್ ಇದೆ. ಅಂದ್ರೆ ಸಾಮಾನ್ಯವಾಗಿ ಮಿರರ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಯಾವುದೇ ಸಂಖ್ಯೆಯ ಪ್ರತಿಬಿಂಬ ಸಂಖ್ಯೆ, ಒಂದು ಯಾವುದೇ ನಂಬರ್ಸ್ ಅದ ಮಿರರ್ ನಂಬರ್ ಹೇಗನ್ನ ಅವನ್ನ ನಾವು ಕೂಡಿಸ್ಬೇಕು, ಆ ನಂಬರ್ಸ್ ಅನ್ನು ಹೇಗೆ ಕೂಡಿಸ್ಬೇಕು, ಈ ಒಂದು ಕೂಡಿಸೋದ್ರಲ್ಲಿ ಇಂಥ ಮಿರರ್ ನಂಬರ್ಸ್ ನಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ನಿಯಮಗಳಿವೆ, ಟೆಕ್ನಿಕ್ಸ್ ಇವೆ, ಟ್ರಿಕ್ಸ್ ಇವೆ. ಆದ್ರ ಅದರಲ್ಲಿ ಇವತ್ತೊಂದು ನಾವು ಫಸ್ಟ್ ಟೆಕ್ನಿಕ್ ಅನ್ನ ನೋಡೋಣ ಬನ್ನಿ. ನಂಬರ್ಸ ಮಿರರ್ ನಂಬರ್ಸ್ ಇದ್ರೆ ಹೇಗೆ ಕೂಡಿಸ್ಬೇಕು ಅನ್ನೋದು ನೋಡಿ. ಇಲ್ಲಿ ನಾನು ಒಂದು 3 ಉದಾಹರಣೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಬಹಳಷ್ಟು ಎಕ್ಸಾಂಪಲ್ಸ್ ಬಿಡಿಸ್ಬೋದು. ಈ ನಂಬರ್ಸ ನಮಗೆ ಯಾವ ರೀತಿ ಬಿಡಿಸ್ಲಿಕ್ಕೆ ಆಗ್ತದ ಈ ಟೆಕ್ನಿಕ್ಸ್, ಮ್ಯಾಥ್ ಟ್ರಿಕ್ಸ್ ದಿಂದ ನೋಡಿ. ನಂಬರ್ 1 ಇದೆ 1 2 3 ಹೀಗೆ, ಅಂದ್ರೆ 123. ಇದರ ಮಿರರ್ ನಂಬರ್ ಇದೆ ನೋಡಿ. ಮಿರರ್ ಮೀನ್ಸ್ ಇದರ ಎಕ್ಸಾಕ್ಟ್ಲಿ ಅಪೋಸಿಟ್ ಇರುತ್ತೆ. ಅಂದ್ರೆ 1ನೇ ನಂಬರ್ದಲ್ಲಿರುವ ಪ್ರಥಮ ಅಂಕಿ 2ನೇದ್ರಲ್ಲಿ ಕೊನೆಯದಾಗುತ್ತೆ, ಮಧ್ಯದಲ್ಲಿರೋದು ಮಧ್ಯದಲ್ಲಿ ಬರುತ್ತೆ,
ನೆಕ್ಸ್ಟ್ ಕೊನೆಗಿರೋದು ಅದು ಪ್ರಥಮ ಆಗುತ್ತೆ. ಅಂದ್ರೆ ಒಂಥರ ಮಿರರ್ ಇಮೇಜ್ ಅಂತೀವಿ ನಾವು, ಇದಕ್ಕೆ ಪ್ರತಿಬಿಂಬ ಅಂತೀವಿ. ಸೊ ಅಂದ್ರೆ ಇದೇ ನಂಬರ್ ಅನ್ನ ಕನ್ನಡಿಯಲ್ಲಿ ನೋಡಿದ್ರೆ ಈ ತರ ಕಾಣುತ್ತೆ, ಮಿರರ್ದಲ್ಲಿ ನೋಡಿದ್ರೆ ಈ ತರ ಕಾಣುತ್ತೆ. ಅದಕ್ಕೆ ನಾವು ಇದಕ್ಕೆ ಮಿರರ್ ನಂಬರ್ ಅಂತ ಹೇಳೋದು. ಸೊ ಅದಕ್ಕೆ ಇಂಥ ನಂಬರ್ಸ್ ಇದ್ದಾಗ ಮತ್ತು ವಿಶೇಷವಾಗಿ ಕೈಲ ಬರ್ತಿರ್ಲಿಲ್ಲ ಅಂದ್ರೆ ಯಾವ ರೀತಿ ನಾವು ಕೂಡಿಸ್ಬೇಕು ಅನ್ನೋದು ಇದು ಒಂದು ಟೆಕ್ನಿಕ್. ನೋಡಿ ಇಲ್ಲಿ ಈ ಟೆಕ್ನಿಕ್ ನಲ್ಲಿ ಇಲ್ಲೊಂದು ಟೆಕ್ನಿಕ್ ಇದೆ. ಅದು ಅಂದ್ರೆ ನೀವು ಯಾವ್ದಾದ್ರೂ ಒಂದು ನಂಬರ್ದ ಮೊತ್ತನ್ನ ನೋಡ್ಕೊಳ್ಳಿ. ಉದಾಹರಣೆಗೆ ಇಲ್ಲಿ 2ನೇ ನಂಬರ್ದಲ್ಲಿರುವ ಕೊನೆ ಅಂಕ ಮತ್ತು 1ನೇ ನಂಬರ್ದಲ್ಲಿರುವ 1ನೇ ಸಂಖ್ಯೆಯಲ್ಲಿರುವ ಕೊನೆ ಅಂಕ, ಆ ಎರಡನ್ನು ಕೂಡಿಸಿದ್ರೆ ಎಷ್ಟಾಗ್ತದೋ ಅಷ್ಟೇ ಉಳಿದದ್ದೆಲ್ಲ ಅಂಕೆಗಳು ಬರ್ತವೆ. ಅಂದ್ರೆ ಇಲ್ಲಿ ಕೊನೆ ಅಂಕೆ ಇರೋದು 1, ಆಮೇಲೆ ಇದರಲ್ಲಿ ಕೊನೆ ಅಂಕೆ ಇರೋದು 3. ಅಂದ್ರೆ ಈ 3 ಮತ್ತು 1 ಕೂಡಿಸಿದ್ರೆ 4 ಆಯ್ತು. ಸೊ ಅದೇ 4 ಇಲ್ಲಿ ಕೊನೆಯಲ್ಲಿ ಇಟ್ಟಿವಿ. ಇದೇ ರೀತಿ ಇನ್ನ ಉಳಿದದ್ದು ಕೂಡ ಇದು ಕೊನೆದು 4 ಆಗಿದೆಯಲ್ಲ, ಅದೇ ರೀತಿ ಉಳಿದದ್ದು ಕೂಡ ಎಲ್ಲ 4 4 4 ಬರ್ತವೆ. ಅಂದ್ರೆ ಇಲ್ಲಿ 2 + 2 4, 3 + 1 4, ಒಂದೇ ಸಂಖ್ಯೆ ಬರುತ್ತೆ ವಿಶೇಷವಾಗಿ. ಅದೇ ರೀತಿ ಇನ್ನೊಂದು ಉದಾಹರಣೆ ಇಲ್ಲೇ ಇದೆ ನೋಡಿ. ಇನ್ನೊಂದು ಉದಾಹರಣೆ ಇದರಲ್ಲಿ ಏನಾಗಿದೆ, ಮಿರರ್ ನಂಬರ್ಸ್ದಲ್ಲಿ ನಾನು ಬೇರೆ ಒಂದು ಪ್ಯಾಟರ್ನ್ ತಗೊಂಡಿದೆ. ಇದರಲ್ಲಿ 2ನೇ ಉದಾಹರಣೆಯಲ್ಲಿ ಇದು 4422 ಇದೆ. ಈ ನಂಬರ್ಗೆ ಮಿರರ್ ಅಂದ್ರೆ ಪ್ರತಿಬಿಂಬ ಸಂಖ್ಯೆ ನಂಬರ್ ಇಲ್ಲಿದೆ. ಅಂದ್ರೆ 2244. ಹೀಗಿದ್ದಾಗ ಕೂಡ ನಮಗೆ ಮೊತ್ತ ಯಾವುದೇ ಒಂದನ್ನು ಕೂಡಿಸಿದ್ರೆ ಎಷ್ಟು ಬರ್ತದೋ ಅದೇ ರೀತಿ ಎಲ್ಲ ಸಂಖ್ಯೆಗಳು ಅದೇ ಸಂಖ್ಯೆಯಾಗಿ ಬರುತ್ತೆ. ನೋಡಿ ಉದಾಹರಣೆಗೆ ಇಲ್ಲಿ 1ನೇ ಸಂಖ್ಯೆಯ ಕೊನೆ ಅಂಕ ಮತ್ತು 2ನೇ ಸಂಖ್ಯೆಯ ಕೊನೆ ಅಂಕ ಅಂದ್ರೆ 2 ಮತ್ತು 4 ಕೂಡಿಸಿದ್ರೆ 6 ಬರುತ್ತೆ. ಸೊ ಇದು 6 ಕೊನೆಗೆ ಉತ್ತರದಲ್ಲಿ. ಅದೇ ರೀತಿ ಉಳಿದದ್ದೆಲ್ಲ 6 6 6 6 ಬರ್ತವೆ. ನೋಡಿ ಇಂಥ ಒಂದು ವಿಶೇಷವಾದ ನಮಗಿದು ಲೆಕ್ಕ ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ಆಮೇಲೆ ಕೇವಲ ಇದು ಇವೇ ಅಷ್ಟೇ ನಂಬರ್ಸ್ಗೆ ಆಗ್ತದಂತ ಅಲ್ಲ. ಇಲ್ಲಿ ನಾನು ಈಗ ಸಮ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ. ನೀವು ಕ್ರಮಬದ್ಧವಾಗಿ ಯಾವುದೇ ಸಮ ಸಂಖ್ಯೆಗಳನ್ನ ಈ ರೀತಿ ಮಿರರ್ ನಂಬರ್ಸ್ ಅನ್ನ ತಕೊಂಡ್ರು ಇದೇ ರೂಲ್ ಅನ್ನ ಅಪ್ಲೈ ಆಗುತ್ತೆ. ಆದ್ರೆ ಇಷ್ಟೇ ಬೇರೆ ಬೇರೆ ನಿಯಮಗಳಿವೆ ಇದರಲ್ಲಿ ಕೂಡ. ಅಂದ್ರೆ ಕೈಲ ಬರದೇ ಇದ್ದಾಗ ಈ ರೀತಿ ಮಾಡಬೇಕು, ಇನ್ನ ಕೈಲ ಬರ್ತಾ ಇದ್ದಾಗ ಇನ್ನೊಂದು ರೀತಿ ನಿಯಮ ಇದೆ. ಆಮೇಲೆ ಸೇಮ್ ಸಿಸ್ಟಮ್ ಬೆಸ ಸಂಖ್ಯೆಗಳಿಗೆ ಕೂಡ ಆಗ್ತದೆ. ಅದೇ ರೀತಿ ಸೇಮ್ ಸಿಸ್ಟಮ್ ಸೇಮ್ ಟೆಕ್ನಿಕ್ ಬೆಸ ಸಂಖ್ಯೆಗಳು ಸಮ ಸಂಖ್ಯೆಗಳು ಕ್ರಮಬದ್ಧವಾಗಿದ್ದಾಗೂ ಬರ್ತವೆ. ಇಲ್ಲಿ ಕೆಲವೊಂದು ಕ್ರಮಬದ್ಧವಾಗಿ ಇರದೇ ಇದ್ದಾಗೂ ಕೂಡ ಬರ್ತವೆ. ಅದಕ್ಕೂ ಬೇರೆ ಬೇರೆ ನಿಯಮಗಳಿವೆ. ಅದು ನಾವು ಬೇರೆ ಬೇರೆ ವಿಡಿಯೋಗಳ ಸಹಾಯದಿಂದ ನೋಡೋಣ, ಮುಂದೆ ಮುಂದೆ ನೋಡೋಣ ಬನ್ನಿ. ಇಲ್ಲಿ ಇನ್ನೊಂದಿದೆ ನೋಡಿ, ಕೊನೆಗೆ ಒಂದು ದೊಡ್ಡದಾಗಿ ತೊಂದಿದ್ದೇನೆ. ಇಲ್ಲಿ ನೋಡಿ 3ನೇದು, ಇದು ಒಂದು ದೊಡ್ಡ ಸಂಖ್ಯೆ. ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಈಸಿ ಆಗಲಿ ಅಂತ ಹೇಳಿ 1 2 3 4 5 6 7 8 ಅಂತ ಹೇಳೋಣ. ದೊಡ್ಡ ಸಂಖ್ಯೆ ಇದು. ಸೊ ಇದರಲ್ಲಿ ನಾವು ಈಗ ಇದರದೇ ಪ್ರತಿಬಿಂಬ ಮಿರರ್ ನಂಬರ್ ನೋಡಿ. ಇಲ್ಲಿ ಮಿರರ್ ನಂಬರ್ ಅಂದ್ರೆ ಇದರ ರಿವರ್ಸ್ ಇಟ್ಕೋಬೇಕು.
ಅಂದರೆ 8, 7, 6, 5, 4, 3, 2, 1 ಅದರ ಮಿರರ್ ನಂಬರ್ ಇಟ್ಟಿದೆ. ಇನ್ನ ಈ ತರ ಕೂಡಿಸಿದಾಗ 1ರಿಂದ 8ರವರೆಗೆ, ಇನ್ನೊಂದು ಅದರ ಮಿರರ್ ನಂಬರ್ 8ರಿಂದ 1ರವರೆಗೆ. ಈಗ ಈ ಎರಡನ್ನು ಕೂಡಿಸಿದಾಗ ಇದರಲ್ಲಿ ಯಾವುದೇ ಒಂದು ನಂಬರ್ ತೋಡಿ, ವಿಶೇಷವಾಗಿ ನಾವು ಟೆಕ್ನಿಕ್ದಲ್ಲಿ ವಿಶೇಷವಾಗಿ ಯೂಸ್ ಮಾಡೋದು ಪ್ರಥಮ ವ್ಯಾಲ್ಯೂ ಕೊಡೋದು ಅದು ಕೊನೆ ನಂಬರ್ಸ್ಗಳಿಗೆ. ಇದು ಒಂದು ಪದ್ಧತಿ. 8 ಕೊನೆ ಅಂಕ, ಇದರಲ್ಲಿ 1 ಕೊನೆ ಅಂಕ. ಆ ಎರಡನ್ನು ಕೂಡಿಸಿದ್ರೆ 9 ಆಗುತ್ತೆ. ಅದೇ ನಾವು ಇಲ್ಲಿ ಉತ್ತರದಲ್ಲಿ 9 ಇಟ್ಕೊಳ್ಳೋದು. ಇನ್ನ ಉಳಿದದ್ದು ಆಟೋಮೆಟಿಕ್ಲಿ ಎಲ್ಲವೂ 9 ಬರ್ತವೆ. ಅಂದ್ರೆ ಒಟ್ಟಿಗೆ ನೋಡಿ, ಇದು 8 1 ಕೂಡಿಸಿದ್ರೆ 9. ಇನ್ನು ಉಳಿದದ್ದು ಅಷ್ಟೇ ಬರ್ತಾವಿಲ್ಲ ಅನ್ನುವಂತ ಡೌಟ್ಸ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಆನ್ಸರ್ ಬರುತ್ತೆ. ಆ ಕೊನೆ ಅಂಕಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದೋ ಮೊತ್ತ, ಅಷ್ಟೇ ಉಳಿದದ್ದೆಲ್ಲ ಇರ್ತವೆ. ನೋಡಿ, ಬೇಕಾದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್. 2 ಮತ್ತು 7 ಕೂಡಿಸಿದ್ರೆ ನೆಕ್ಸ್ಟ್ 9. ಹಾಗೆ 3 ಮತ್ತು 6 ಕೂಡಿಸಿದ್ರೆ 3ನೇ 9. ಹಾಗೆ 4 ಮತ್ತು 5 ಕೂಡಿಸಿದ್ರೆ ನೆಕ್ಸ್ಟ್ 9. ಆಮೇಲೆ 5 4 ಕೂಡಿಸಿದ್ರೆ ನೆಕ್ಸ್ಟ್ 9. ಆಮೇಲೆ 6 3 ಕೂಡಿಸಿದ್ರೆ ಇನ್ನೊಂದು 9. ಆಮೇಲೆ ಇಲ್ಲಿ 7 2 ಕೂಡಿಸಿದ್ರೆ ಇನ್ನೊಂದು 9. ಕೊನೆಗೆ 8 1 ಕೂಡಿಸಿದ್ರೆ 9. ಹೀಗೆ ನಮಗೆ ಒಂದೇ ಅಂಕಿಯನ್ನ ಹೊಂದಿರುವ, ಅಂದ್ರೆ ಒಂದೇ ಬಗೆಯ ಅಂಕಿಯನ್ನ ಹೊಂದಿರುವ ಉತ್ತರ ಸಿಗುತ್ತೆ. ಇನ್ನ ಇದು ಬೆಸ ಸಂಖ್ಯೆಗಳಿರ್ಬೋದು, ಸಮ ಸಂಖ್ಯೆಗಳಿರ್ಬೋದು, ಇಲ್ಲ ಮಿಕ್ಸಪ್ ಇರ್ಬೋದು. ಇದು ಪ್ರಥಮ ವಿಡಿಯೋ, ಇದು ಫಸ್ಟ್ ಟೆಕ್ನಿಕ್. ಈ ಒಂದು ಮಿರರ್ ನಂಬರ್ಸ್ಗಾಗಿ ಇದರಲ್ಲಿ ಕೈಲ ಇರುವುದಿಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ ಕೈಲ ಇರುವಂತಹ ನಂಬರ್ಸ್ ಅನ್ನ, ಅಂದ್ರೆ ಮಿರರ್ ನಂಬರ್ಸ್ ಅನ್ನ ಕೂಡಿಸೋ ಟೆಕ್ನಿಕ್ ಅನ್ನ ಹೇಳ್ಕೊಡುತ್ತೆ. ಓಕೆ, ಬನ್ನಿ ಇನ್ನೊಂದ್ಸಲ ನೋಡ್ಕೊಳ್ಳೋಣ ಕ್ವಿಕ್ ಆಗಿ. ಮಿರರ್ ನಂಬರ್ಸ್ ಅನ್ನ, ಅಂದ್ರೆ ಕೈಲ ಬರಲಾರದಂತಹ ಮಿರರ್ ನಂಬರ್ಸ್ ಅನ್ನ ಕೂಡಿಸಿದ್ರೆ ಉತ್ತರ ಸಹಜವಾಗಿ ನಮಗೆ ಸಿಗುತ್ತೆ. ಅಂದ್ರೆ ಕೊನೆ ಅಂಕಗಳನ್ನ ಕೂಡಿಸಿದಾಗ ಎಷ್ಟೊಂದು ಮೊತ್ತ ಬರುತ್ತೆ, ಅಷ್ಟೇ ಇನ್ನು ಉಳಿದ ಎಲ್ಲ ನಂಬರ್ಸ್ ಬರ್ತವೆ, ಅಂದ್ರೆ ಡಿಜಿಟ್ಸ್ ಬರ್ತವೆ. ನೋಡಿಲ್ಲಿ 1 2 3 ಪ್ಲಸ್ 3 2 1. ಇಲ್ಲಿ ಕೊನೆದು 3 1 ಕೂಡಿಸಿದ್ರೆ 4. ಅದೇ ರೀತಿ ಉಳಿದದ್ದೆಲ್ಲ 4. ಹಾಗೆ ಇನ್ನೊಂದು ಬೇರೆ ಮಾಡೆಲ್, ಬೇರೆ ಒಂಥರ, ಆದ್ರೆ ಇಲ್ಲಿ ಕೂಡ ಕೈಲ ಬರುವುದಿಲ್ಲ. ಇಲ್ಲಿ ಎಲ್ಲ ಸಮ ಸಂಖ್ಯೆಗಳಿವೆ. ಇದು 4 4 2 2. ಇದರ ಮಿರರ್ ನಂಬರ್ 2 2 4 4. ಆಮೇಲೆ ಇಲ್ಲಿ ಕೊನೆದು ನೋಡಿ, ಇದು 4 ಮತ್ತು ಇದು 2 ಕೂಡಿಸಿದ್ರೆ 6. ಇನ್ನು ಉಳಿದದ್ದೆಲ್ಲ ಅದೇ ರೀತಿ 6 6 6 6 ಬರ್ತವೆ. ಅದೇ ರೀತಿ ಇಲ್ಲಿ ಕೊನೆಗೆ ನೋಡಿ, ಇನ್ನೊಂದ್ಸಲ ಇಲ್ಲಿ ಕೊನೆ ಥರ್ಡ್ ಎಕ್ಸಾಂಪಲ್ 1 2 3 4 5 6 7 8. ಆಮೇಲೆ ಇದರ ಮಿರರ್ ನಂಬರ್ 8 7 6 5 4 3 2 1. ಇದೊಂದು ದೊಡ್ಡ ಸಂಖ್ಯೆ. ಇವನ್ ಎರಡು ಕೂಡಿಸುವಾಗೆ ಎರಡನೇದ್ರ ಕೊನೆದು 1, ಒಂದನೇದ್ರ ಕೊನೆ ಅಂಕು 8. 8 1 ಕೂಡಿಸಿದ್ರೆ 9. ಇದರ ಅರ್ಥ ಎಲ್ಲವೂ 9 9 9 ಇರ್ತವೆ. ಅಷ್ಟು ಎಲ್ಲ. ಇದೇ ರೀತಿ ಇನ್ನ ಬಹಳಷ್ಟು ಲೇಖಗಳನ್ನು ಬಿಡಿಸಬಹುದು. ಈ ಎಲ್ಲ ಟೆಕ್ನಿಕ್ ನಮ್ಮ ಎವ್ರಿ ಡೇ ಸ್ಕೂಲ್ ಕಾಲೇಜ್ ಸಿಲೆಬಸ್ ಬಿಡಿಸೋ ಮುಂದೆ, ನಾವು ಲೆಕ್ಕಗಳನ್ನು ಬಿಡಿಸೋ ಮುಂದೆ ಈ ತರ ಏನಾದರೂ ಮಿರರ್ ನಂಬರ್ಸ್ ಬಂದ್ರೆ ಇಂಥ ಟೆಕ್ನಿಕ್ ಅನ್ನ ಉಪಯೋಗಿಸಿ ನಿಮಗೆ ಸಹಜವಾಗಿ, ಸರಳವಾಗಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಉತ್ತರ ಸಿಗುತ್ತೆ. ಅದೇ ರೀತಿ
ಎಲ್ಲವೂ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ನೋಡಿ, ಇದೆಲ್ಲ ನಮ್ಮ ಭಾರತೀಯ ಗಣಿತ ಪದ್ಧತಿ, ವೇದಿಕ್ ಟೆಕ್ನಿಕ್ಸ್ ಅಲ್ಲ ಇವು. ಭಾರತೀಯ ಗಣಿತ ಪದ್ಧತಿ ವಿಶೇಷವಾದ ಟೆಕ್ನಿಕ್ಸ್. ಎಷ್ಟು ಸರಳವಾಗಿ ನಮಗೆ ಇವೆಲ್ಲ ಸಿಗ್ತವೆ. ನಾವು ಸ್ವತಃ ನಾವು ಇಂಥವೆಲ್ಲ ಹುಡುಕ್ಯಾಡ್ಕೊಂಡು, ನಾನು ವೇದಿಕ್ ಗಣಿತ ಮತ್ತು ನಾನು ಸ್ವತಃ ಕೂಡ ಕೆಲವೊಂದು ಹುಡುಕ್ಯಾಡ್ಕೊಂಡು ನಾನು ಪ್ರಯತ್ನ ಮಾಡಿ ಬೇರೆ ಬೇರೆ ಅನೇಕ ವಿಚಾರಗಳನ್ನು ಉಪಯೋಗಿಸ್ಕೊಂಡು ಇಂಥ ಟೆಕ್ನಿಕ್ಸ್ ಅನ್ನ ಕ್ರಿಯೇಟ್ ಮಾಡಿ ನಾನು ವಿಡಿಯೋಸ್ ಮಾಡಿ ಕೊಡ್ತಾ ಇದ್ದೇನೆ. ಒಂದು ನಮ್ಮ ಭಾರತೀಯ ವೇದ ಗಣಿತ ಮತ್ತು ನಾನು ಸ್ವತಃ ಕೆಲವೊಂದು ಉಂಟು ಮಾಡಿ ಕೊಡ್ತಾ ಇದ್ದೇನೆ. ಈ ನಮ್ಮ ಭಾರತೀಯ ಗಣಿತ ಪದ್ಧತಿ ಮೀನ್ಸ್ ವೇದ ಗಣಿತ, ಇದು ಬಹಳ ಶ್ರೇಷ್ಠವಾದ ಒಂದು ಜ್ಞಾನ ಇದೆ. ಅದಕ್ಕೆ ನಾನು ಎಲ್ಲ ಗೌರ್ಮೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಎಲ್ಲ ಆಫೀಸರ್ಸು, ಎಲ್ಲ ಟೀಚರ್ಸು, ಸ್ಟೂಡೆಂಟ್ಸು, ನಮ್ಮ ಸಮಾಜಕ್ಕೆ ಈ ವೇದಿಕ ಗಣಿತದ ಟೆಕ್ನಿಕ್ಸ್ ಅನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ಎವ್ರಿಡೇ ಶಿಕ್ಷಣಕ್ಕೆ, ಎವ್ರಿಡೇ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ, ಎಲ್ಲ RB, ನೇವಿ, ಏರ್ ಫೋರ್ಸ್, SDA, FDA, ಯಾವೆಲ್ಲ ಎಕ್ಸಾಮಕ್ಕೆ, ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, ಇನ್ನಿತರ ಎಲ್ಲ ಎಕ್ಸಾಮ್ ಇರ್ಬೋದು, ಯಾವುದಕ್ಕೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಬಹಳ ದೊಡ್ಡ ನಮಗೆ ಹೆಲ್ಪ್ಫುಲ್ ಒಂದು ಟೆಕ್ನಿಕ್ಸ್ ಕೊಡುತ್ತೆ. ಅದಕ್ಕೆ ಈ ವೇದ ಗಣಿತದ ಥಿಂಗ್ಸ್ ಅನ್ನ, ಈ ಎಲ್ಲ ಟೆಕ್ನಿಕ್ಸ್ ಅನ್ನ, ಟ್ರಿಕ್ಸ್ ಅನ್ನ, ಐಡಿಯಾಸ್ ಅನ್ನ, ಮೆಥಡ್ ಅನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಗಣಿತವನ್ನ ಸರಳ ಮಾಡ್ಕೊಳ್ಳೋಣ ಮತ್ತು ಇನ್ನೊಬ್ಬರಿಗೆ ಕೂಡ ಅದನ್ನ ತಿಳಿಸೋಣ ಅಂತ ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಕೇಳ್ತಾ ನಾನು ಇಲ್ಲಿ ನಿಲ್ತಾ ಇದ್ದೇನೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ, ಇದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ನಮ್ಮ ಬೆಲ್ಲನ್ನು ಪ್ರೆಸ್ ಮಾಡಿ, ಆಮೇಲೆ ಲೈಕ್ ಅನಿಸಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ತಮ್ಮನ್ನೆಲ್ಲ ಕೇಳ್ತಾ, ಮತ್ತು ಬಹಳಷ್ಟು ಜನ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಪರ್ಸ್ನಲಿ ಭೇಟಿ ಆದಾಗ ಮತ್ತೆ ಕೇಳ್ತಿರ್ತಾರೆ, ಎಲ್ಲೆಲ್ಲ ಭೇಟಿ ಆಗ್ತಿರ್ತಾರೆ ಎಷ್ಟೋ ಕಡೆಗೆ. ಅದಕ್ಕೆ ತಮ್ಮ ಎಲ್ಲ ಒಂದು ಇಂಥ ಸಪೋರ್ಟ್ ಇರಲಿ ಅಂತ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇಲ್ಲಿ ನಾನು ದೇವರಲ್ಲಿ ಕೇಳ್ತಾ ಇವಾಗ ನಿಲ್ತಾ ಇದ್ದೇನೆ. ನಾವು ನೆಕ್ಸ್ಟ್ ಟೆಕ್ನಿಕ್ ಮತ್ತು ಇದೇ ರೀತಿ ಇನ್ನೂ ಬಹಳಷ್ಟು ಬೇರೆ ಬೇರೆ ಇದರಲ್ಲೆಲ್ಲ ಟೆಕ್ನಿಕ್ಸ್ ಇವೆ. ಈ ನಮ್ಮ ಮಿರರ್ ನಂಬರ್ಸ್ದಲ್ಲಿ, ಅದೇ ರೀತಿ ಇನ್ನು ಬೇರೆ ಬೇರೆ ನಂಬರ್ಸ್ದಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಇವೆ. ಕೂಡಿಸೋದ್ರಲ್ಲಿದೆ, ಕಳಿದ್ರಲ್ಲಿದೆ, ಗುಣಾಕಾರದಲ್ಲಿದೆ, ಭಾಗಾಕಾರದಲ್ಲಿದೆ, ವರ್ಗ ಸಂಖ್ಯೆಗಳಲ್ಲಿದೆ. ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸ್ ಅನ್ನ ಮಾಡಿ ಬಿಟ್ಟಿದ್ದೇನೆ. ದಯವಿಟ್ಟು ಅವನ್ನೆಲ್ಲ ನೋಡ್ಕೊಳ್ಳಿ, ಚೆನ್ನಾಗಿ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಮತ್ತು ಇನ್ನು ಉಳಿದವ್ರಿಗೆಲ್ಲ ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಿಲ್ತಾ ಇದ್ದೇನೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.